ಓಂ 6ನೇ ಅಧ್ಯಾಯ. ಶ್ರೀ ಗಣೇಶಾಯನ್ಮ. ಶ್ರೀ ಗುರುಭ್ಯೋ ನಮಃ. ಚಿದಂಬರಮಠಾಧೀಶಂ ಸಿದ್ಧಾರೂಢಯತೀಶ್ವರಂ ಶಿಷ್ಯ ಪ್ರಶಿಷ್ಯರೂಪೇಣ ಬೋಧಕಂ ಗುರುಮಾಶ್ರಯೇ ಯದಂಗ್ರಿಕಮಲದ್ವಂದ್ವಂ ತಾಪತ್ರಯ ನಿವಾರಕಂ ಶಾಂತೈಕ್ಯಪದದಂ ದೇವಂ ಒಂದೇ ಸಿದ್ಧಾರೂಢಮಹಂ ಭಜೆ. ಸಿದ್ಧಾರೂಢರು ಅನೇಕ ಪುಣ್ಯಕ್ಷೇತ್ರಗಳನ್ನು ನೋಡುತ್ತಾ, ಸಾಧು ಸಂತರ ಜೊತೆ ಆತ್ಮಚರ್ಚೆ ಮಾಡುತ್ತಾ, ಕ್ಷೇತ್ರ ದರ್ಶನ ಮಾಡುತ್ತಾ, ಮಹಾತ್ಮರ ಮಹಾಪುರುಷರ ವೇದಾಂತಿಗಳ ಜೊತೆ ಶಾಸ್ತ್ರ ವಿಷಯಗಳನ್ನು ಚರ್ಚೆ ಮಾಡುತ್ತಾ ನಡೆದರು. ಮಾರ್ಗ ಮಧ್ಯದಲ್ಲಿ ಎಷ್ಟೇ ದೇಹಕ್ಕೆ ಕಷ್ಟಗಳು ಬಂದರೂ ಸದ್ಗುರುನಾಥ ಸದಾ ಬ್ರಹ್ಮಚಿಂತನದಲ್ಲಿಯೇ ಇರುತ್ತಿದ್ದರು. ಅವರ ಸ್ಥಿತಿ ಹೇಗಿತ್ತು ಎಂದರೆ, ದೇಹದ ಮೇಲೆ ಒಂದು ಸಣ್ಣ ವಸ್ತ್ರ, ಕೈಗಳೇ ಅವರಿಗೆ ಪಾತ್ರೆ, ಮಲಗಲಿಕ್ಕೆ ಭೂಮಿಯೇ ಅವರ ಹಾಸಿಗೆ. ಅನೇಕ ಜನ ಇವನು ಹುಚ್ಚನಿದ್ದಾನೆಂದು ಕಲ್ಲೊಗೆಯುತ್ತಿದ್ದರು. ಕೆಲವರು ಅವರನ್ನು ಸಮೀಪಕ್ಕೆ ಬರಗೊಡುತ್ತಿದ್ದಿಲ್ಲ. ಸದ್ಗುರುವಿನ ಮಹಿಮಾ ತಿಳಿದವರು ಮಾತ್ರ ಇವನೊಬ್ಬ ಬ್ರಹ್ಮಜ್ಞಾನಿ ಇರುವನು ಎಂದು ತಿಳಿದುಕೊಂಡು ಉಪಚರಿಸುವರು. ಶ್ರೀ ಸಿದ್ಧಾರೂಢ ಸದ್ಗುರುನಾಥರು ತಾವು ಸ್ವತಃ ಸಿದ್ಧವಾದ ಬ್ರಹ್ಮತತ್ವವಾಗಿರುವುದರಿಂದ ಅವರಿಗೆ ಉಪನಿಷತ್ ಅರ್ಥವು ಕರತಲಾಮಲಕದಂತೆ ನಿಶ್ಚಯವಾಗಿರುವುದು. ಅದ್ವೈತ ಭಾವದಿಂದ ಜಗವನ್ನು ನೋಡುತ್ತಿದ್ದರೂ ಮುಮುಕ್ಷುವಿಗೆ ಉಪದೇಶ ಮಾಡುವರು. ಐಕ್ಯ ಭಾವದಿಂದ ಇವರಾದರೂ ಶರಣಾರ್ಥಿಯಾದವನಿಗೆ ಪಾಲಿಸುವರು. ತಿರುಕರಾನ ದೇವಾಲಯದಲ್ಲಿ ಸಿದ್ಧಗುರುಗಳು ಕೆಲವು ದಿನ ಇದ್ದು ನಿತ್ಯ ಅಲ್ಲಿಗೆ ಬರುವ ಜಿಜ್ಞಾಸು ಜನರ ಶಂಕೆಗಳನ್ನು ಸಮಾಧಾನ ಮಾಡುತ್ತಿದ್ದರು. ಇವರ ವಾರ್ತೆಯನ್ನು ಕೇಳಿ ಒಬ್ಬ ಶಾಸ್ತ್ರಿಯು ಅಲ್ಲಿಗೆ ಬಂದು ಸದ್ಗುರುಗಳನ್ನು ಕುರಿತು, ಸ್ವಾಮಿ, ಮುಮುಕ್ಷತ್ವವು ಧರ್ಮವೋ ಅಥವಾ ಗುಣವೋ, ಇದನ್ನು ನಿರೂಪಿಸಿರಿ ಎಂದು ಪ್ರಶ್ನೆ ಮಾಡಲು, ಮಹಾತ್ಮರು, ಮುಮುಕ್ಷತ್ವವು ಜೀವನ ಧರ್ಮವಲ್ಲ, ಯಾಕೆಂದರೆ ಅದು ಜೀವನ ನಿತ್ಯ ಸ್ಥಿತಿಯಲ್ಲ. ಹೇಗೆ ಅಗ್ನಿಯ ಧರ್ಮ ಉಷ್ಣತೆಯೋ ಹಾಗೆ ಇರುವುದಿಲ್ಲ. ಮುಮುಕ್ಷತ್ವ ಗುಣವೆಂದರೆ ಮುಮುಕ್ಷತೆ ಇದ್ದವನು ಅಭ್ಯಾಸದಲ್ಲಿ ಪ್ರವರ್ತನಾಗಲಿಕ್ಕಿಲ್ಲ. ಆದ್ದರಿಂದ ಅಭ್ಯಾಸ ಸಂಜನಿತ ಭಾವವೇ ಮುಮುಕ್ಷತ್ವ ಎನ್ನಬೇಕು. ಎಲ್ಲಿಯ ತನಕ ಈ ಭಾವ ಇರುವುದು ಅಂದರೆ, ಮುಮುಕ್ಷುವು ಗುರುವಿಗೆ ಶರಣು ಹೋಗಿ ಮಹಾವಾಕ್ಯ ಶ್ರವಣ ಮಾಡುವವರೆಗೆ ಅದು ಇರುವುದು. ಆ ಸಮಯದಲ್ಲಿ ಮುಮುಕ್ಷಿ ದಶೆಯ ವೃತ್ತಿ ಅಹಂ ಬ್ರಹ್ಮಾಸ್ಮಿ ಭಾವದಿಂದ ಚಿತ್ತದಲ್ಲಿದ್ದು ಜ್ಞಾನಾಕಾರದಿಂದ ಅದು ಪರಿಣಮಿಸುತ್ತದೆ. ಆಗ್ಗೆ ಅದಕ್ಕೆ ಅಪರೋಕ್ಷವೆನ್ನುತ್ತಾರೆ. ಈ ಭಾವವು ಸುಸ್ಥಿತವಾಯಿತೆಂದರೆ ಇದರಿಂದ ದೇಹ ತಾನೆಂಬ ಭಾವ ನಾಶವಾಗುವುದು ಮತ್ತು ಸಾಗರದಲ್ಲಿ ಜಲಬಿಂದು ಕೂಡಿ ಹೋದಂತೆ ಜೀವನು ಬ್ರಹ್ಮದಲ್ಲಿ ಸಮರಸ ಹೊಂದುವನು ಎಂದು ಸಿದ್ಧರು ಅಂದದ್ದು ಕೇಳಿ ಶಾಸ್ತ್ರಿಯು ಸಂತೋಷಪಟ್ಟು ಹೊರಟು ಹೋದನು. ಅನಂತರ ಪೆಚ್ಚಂಡಯ್ಯನೆಂಬ ಒಬ್ಬ ಶಾಸ್ತ್ರಿಯು ತೊರೆಯಿಂದ ಸಿದ್ಧರ ಕಡೆಗೆ ಬಂದು ವಿಚಾರಿಸುತ್ತಾನಲ್ಲ, ಪೃಥ್ವಿಯು ಈ ಭೌತಿಕಗಳಿಗೆ ಆಧಾರವು, ಪೃಥ್ವಿಗೆ ಆಧಾರವ್ಯಾವುದು? ಸಿದ್ಧರು ಪ್ರತ್ಯುತ್ತರ ಕೊಟ್ಟದ್ದೇನೆಂದರೆ, ಪೃಥ್ವಿಯು ಜಲದ ಮೇಲೆ ಇರುವುದು, ತದಾಪ್ಯ ಪೃಥ್ವಿ ಎಂದು ಶ್ರುತಿ ಇರುವುದು. ಜಲಕ್ಕೆ ಆಧಾರ ಅಗ್ನಿಯು, ಅಗ್ನೇರಾಪಹ ಎಂದು ಶ್ರುತಿ ಪ್ರಮಾಣವು. ಅಗ್ನಿಯು ವಾಯುವಿನಿಂದ ಉತ್ಪನ್ನವಾದದ್ದು, ವಾಯೋರಗ್ನಿ ಎಂದು ಶ್ರುತಿ ಹೇಳುವುದು. ವಾಯುವಿಗೆ ಆಕಾಶವೇ ಆಧಾರವಿರುವುದು, ಆಕಾಶದ್ವಾಯ ಎಂದು ವೇದಗಳ ಪ್ರಮಾಣವಿದೆ. ಯಾಕೆಂದರೆ ವಾಯುವು ಆಕಾಶದ ಶ್ವಾಸವೆಂದು ಜ್ಞಾತ ಜನರು ಹೇಳುತ್ತಾರೆ. ಆ ಆಕಾಶಕ್ಕೆ ಅಧಿಷ್ಠಾನವಾಗಿ ಅಕ್ಷರ ಪರಮಾತ್ಮನಿರುವನು. ತಸ್ಮಾದ್ವಾಯೇತ ಸ್ಮಾದಾತ್ಮನಃ ಆಕಾಶಃ ಸಂಭೂತಃ ಎಂದು ಶ್ರುತಿ ವಚನವಿರುವುದು. ಇದನ್ನು ಕೇಳಿ ಶಾಸ್ತ್ರಿಯು ಬಹು ಆನಂದಪಟ್ಟು ಮತ್ತು ತನ್ನ ಮನೆಗೆ ಹೋಗಿ ಸಿದ್ಧರ ದಶೆಯಿಂದ ಮೃಷ್ಟಾನ್ನವನ್ನು ತಂದು ಅವರ ಮುಂದಿಟ್ಟು ಸೇವಿಸಬೇಕೆಂದು ಪ್ರಾರ್ಥಿಸಿದನು. ಸಿದ್ಧನಾಥರು ಅದನ್ನು ಮಿತವಾಗಿ ಸೇವಿಸಿದರು. ಆಮೇಲೆ ಒಬ್ಬ ಪುರುಷನು ಬಂದು ಸಿದ್ಧರನ್ನು ಕುರಿತು, ಮನಸ್ಸು ಯಾವಾಗಲೂ ಚಂಚಲವಾಗಿರುತ್ತದೆ, ಇದರ ಕಾರಣವನ್ನು ಸವಿಸ್ತಾರವಾಗಿ ನಿರೂಪಿಸಬೇಕು ಎಂದು ಕೇಳಲು ಸಿದ್ಧ ಗುರುಗಳಂದದ್ದು, ಪ್ರಥಮತಃ ವಾಯು ಮತ್ತು ಎರಡನೆಯದಾಗಿ ರಜೋಗುಣ ಇವೆರಡು ಮನಸ್ಸಿನ ಚಂಚಲತ್ವಕ್ಕೆ ಕಾರಣವಾಗಿವೆ. ಯಾಕೆಂದರೆ ವಾಯುವಿನ ಅರ್ಧ ಭಾಗದಿಂದ ಮನಸ್ಸು ಉತ್ಪನ್ನವಾಯಿತು. ಅದರಿಂದಲೇ ಮನಸ್ಸಿಗೆ ವಾಯುವಿನ ಸ್ವಭಾವವಾದ ಚಂಚಲತ್ವ ಪ್ರಾಪ್ತವಾಯಿತು ಮತ್ತು ಅದು ಕ್ಷಣ ಹೊತ್ತು ತಡೆಯದೆ ವಿಷಯಗಳೊಳಗೆ ಹರಿದಾಡುತ್ತಿರುವುದು. ರಜೋಗುಣದಿಂದ ಮನಸ್ಸಿನೊಳಗೆ ವಿಕಲ್ಪಗಳು ಉಂಟಾಗುತ್ತವೆ. ಇವೆರಡರ ಪೈಕಿ ಪ್ರಥಮ ವಿಪತ್ತನ್ನು ಪಾತಂಜಲಿ ಯೋಗಕ್ಕನುಸಾರವಾಗಿ ಪ್ರಾಣಾಯಾಮವನ್ನು ಮಾಡಿ ಕಳ್ಕೊಳ್ಳಬೇಕು. ಮನಸ್ಸಿನ ಅನಿರ್ಧಾರ ರೂಪ ವಿಕಲ್ಪದ್ವಾರ ಬಾಧೆ ಉಂಟಾಗುವ ಪಕ್ಷದಲ್ಲಿ ಆ ಮನಸ್ಸನ್ನು ದೃಗ್ದೃಶ್ಯ ವಿವೇಕದಿಂದ ಆವರಿಸಿಕೊಂಡು ಆತ್ಮಾನಾತ್ಮ ವಿಚಾರಕ್ಕೆ ಹಚ್ಚಬೇಕು. ಆದರೆ ಆ ವಿವೇಕನು ಸದ್ಗುರು ಬೋಧ ಮತ್ತು ತಚ್ಚಿಂತನದಿಂದ ಪ್ರಾಪ್ತಿ ಮಾಡಿಕೊಳ್ಳಬೇಕು. ಈ ಪ್ರಕಾರದ ಸದ್ಗುರುನಾಥರ ವಚನವನ್ನು ಕೇಳಿ ಮಲಯನಾಥನೆಂಬ ಆ ಬ್ರಾಹ್ಮಣನು ಆನಂದದಿಂದ
ಹಾಗಾದರೆ ಸ್ವಾಮಿ, ನನ್ನ ಸುದೈವದಿಂದ ನನಗೆ ಇಂದೇ ಸದ್ಗುರುಗಳು ದೊರೆತರು. ವಿವೇಕವನ್ನು ಈಗಲೇ ವಿಚಾರಿಸಿ ತಿಳಿದುಕೊಳ್ಳುವೆನು. ಆದ್ದರಿಂದ ದೃಶ್ಯ ಯಾವುದು, ದೃಕ್ ಯಾವುದು ಎಂಬುದನ್ನು ನನಗೆ ನಿರೂಪಿಸಬೇಕೆಂದು ಪ್ರಾರ್ಥಿಸುವೆನು ಎಂದು ನುಡಿದನು. ಅದಕ್ಕೆ ಸದ್ಗುರುಗಳು ಉತ್ತರ ಕೊಡುತ್ತಾರೆ. ಕೂಟಸ್ಥನ ಚಿತ್ ಪ್ರತಿಬಿಂಬ ಯುಕ್ತ ಅಂತಃಕರಣ ವೃತ್ತಿಯು ಇಂದ್ರಿಯಕರಣದ್ವಾರ ಘಟಾದಿ ವಸ್ತುಗಳನ್ನು ನೋಡುವಾಗ ಆ ವಸ್ತುಗಳು ದೃಶ್ಯ ಮತ್ತು ಇಂದ್ರಿಯಗಳು ದೃಕ್. ಆ ಇಂದ್ರಿಯಗಳ ದೋಷಾದಿಗಳನ್ನು ಮನಸ್ಸು ಕಾಣುತ್ತಿರುವಾಗ ಇಂದ್ರಿಯಗಳು ದೃಶ್ಯವಾಗಿ ಮನಸ್ಸು ದೃಕ್ ಎನಿಸುವುದು. ಮನಸ್ಸಿನ ಸಂಶಯಾದಿ ದೋಷಗಳನ್ನು ವಿಚಾರಿಸುವಾಗ ಚಿದಾಭಾಸನೆ ದೃಕ್ ಆಗುತ್ತಾನೆ. ಈ ಚಿದಾಭಾಸನು ಬುದ್ಧಿಯ ಅಧೀನನಿರುವನು ಮತ್ತು ಬುದ್ಧಿಯು ಸುಪ್ತಿಯಲ್ಲಿ ಲಯ ಹೊಂದುವುದು. ಆಗ ಚಿದಾಭಾಸನ ಪರಮಾರ್ಥ ರೂಪವಾದ ಕೂಟಸ್ಥಾತ್ಮನೇ ದೃಕ್ ಇರುವನು. ಈತನೇ ಬ್ರಹ್ಮ ರೂಪವಾಗಿದ್ದು ಇವನಿಗೆ ಬೇರೆ ದೃಕ್ ಇಲ್ಲ. ಈ ದೃಕ್ಕಿಗೆ ಅಂತರ್ಬಾಹ್ಯ ಎಂಬ ಭೇದಗಳು ಸರ್ವತಾ ಇರುವುದಿಲ್ಲ. ಆತನು ಅಸಹಾಯ ಕೂಟಸ್ಥನಾಗಿದ್ದು ಸರ್ವ ಪ್ರಪಂಚವನ್ನು ಒಮ್ಮೆಗೆ ನೋಡುತ್ತಿರುವನು. ಯಾವ ಈತನಿಗೆ ಚಿನ್ಮಾತ್ರ ಪರಬ್ರಹ್ಮವೆಂದು ಹೇಳುತ್ತಾರೆ ಆತನೇ ನೀನು ನಿತ್ಯದಲ್ಲಿರುವಿ. ನಿನಗೆ ಬೇರೆಯಾದ ದೃಕ್ ಇಲ್ಲವೇ ಇಲ್ಲ. ಇದನ್ನು ತಿಳಿದು ನೀನು ಧನ್ಯನಾಗುವಿ. ಸದ್ಗುರು ಮುಖದಿಂದ ಈ ವಚನವನ್ನು ಕೇಳಿದ ಆ ಮಲಯನಾಥನೆಂಬ ಬ್ರಾಹ್ಮಣನು, ನಾನು ಧನ್ಯನು, ನಿಮ್ಮ ಕೃಪೆಯಿಂದ ನಾನು ಕೃತಾರ್ಥನಾದೆನು. ನನ್ನ ಪಿತೃಗಳು ಇವತ್ತು ಧನ್ಯರಾದರು ಎಂದು ಸದ್ಗುರುಗಳಿಗೆ ನಮಸ್ಕರಿಸಿ ಆತನು ತನ್ನ ಗೃಹಕ್ಕೆ ತೆರಳಿದನು. 5ನೆಯ ದಿವಸ ರಾಮಭಟ್ಟನೆಂಬ ಶಾಸ್ತ್ರಿಯು ಬಂದು ಸಿದ್ಧ ಸದ್ಗುರುಗಳನ್ನು ಕುರಿತು, ಹೇ ಸ್ವಾಮಿಗಳೇ, ಯಾವ ಪ್ರಕಾಶದಿಂದ ಈ ಪ್ರಪಂಚ ಭಾಷಿಸಲ್ಪಡುವುದು ಎಂದು ಕೇಳಲು ಸಿದ್ಧರು ಅಂದದ್ದೇನೆಂದರೆ, ಹಗಲು ಹೊತ್ತು ಸೂರ್ಯನು, ರಾತ್ರಿ ವೇಳೆ ದೀಪ, ನಕ್ಷತ್ರ, ಚಂದ್ರ ಇತ್ಯಾದಿಗಳಿಂದ ಈ ಪ್ರಪಂಚ ಬೆಳಗಲ್ಪಡುವುದು. ಆದರೆ ಇವುಗಳು ಯಾತರಿಂದ ಬೆಳಗಲ್ಪಡುವವು ಎಂದು ಕೇಳಲು ರಾಮಭಟ್ಟನ ನೇತ್ರದಿಂದ ಎಂದೆನ್ನಲು ಸಿದ್ಧರು, ಕಣ್ಣು ಮುಚ್ಚಿದಾಗ ಯಾತರ ಪ್ರಕಾಶವೆಂದು ಕೇಳಲು ಬುದ್ಧಿಯ ಪ್ರಕಾಶವೆಂದು ರಾಮಭಟ್ಟನು ಉತ್ತರ ಕೊಟ್ಟನು. ಆಗ ಸಿದ್ಧರು, ಬುದ್ಧಿ ಯಾವ ವಸ್ತುವಿನಿಂದ ಪ್ರಕಾಶಿಸಲ್ಪಡುತ್ತದೆಂದರೆ ಅಹಂಕಾರಯುಕ್ತ ಚಿದಾಭಾಸನಿಂದ. ಆ ಚಿದಾಭಾಸನು ಸಮಾಧಿಯಲ್ಲಿ ಲಯವಾದಾಗ್ಗೆ ಆತ್ಮರೊಬ್ಬನೇ ಉಳಿಯುವನು. ಯಾವ ಆತ್ಮನು ಶ್ವೇತರ ಜ್ಞಪ್ತಿ ಶೂನ್ಯ ಸ್ವಯಂ ಪ್ರಕಾಶ ಪರಮಾತ್ಮನೇ ಇರುವನೋ ಅವನೇ ನೀನಿರುವಿ ಎಂದು ಅಂದದ್ದು ಕೇಳಿ ರಾಮಭಟ್ಟನು ನಿಜಾತ್ಮ ಸ್ಥಿತಿಯನ್ನು ಹೊಂದಿ ಎದ್ದು ಸಿದ್ಧಗುರುಗಳ ಚರಣಗಳಿಗೆರಗಿದನು. ಆಮೇಲೆ ಎದ್ದು ಕೃತಾರ್ಥೋಹಂ ಎಂದೆನ್ನುತ್ತಾ ಆತ್ಮಾನಂದದಿಂದ ತನ್ನ ಮನೆಗೆ ಹೋದನು. 6ನೇ ದಿವಸ ಸಿದ್ಧಾರೂಢರ ಬೆಟ್ಟಿಗೆ ಚಿದಂಬರ ದೀಕ್ಷಿತನು ಬಂದು ತತ್ವಮಸಿ ಮಹಾವಾಕ್ಯದ ಅರ್ಥವೇನೆಂದು ಕೇಳಿದನು. ಸಿದ್ಧರು, ಅದರರ್ಥ ನೀನು ಬ್ರಹ್ಮನಿದ್ದಿ ಎಂದು ಆಗುತ್ತದೆ ಅನ್ನಲು ದೀಕ್ಷಿತನು, ಆ ವಾಕ್ಯದ ಅರ್ಥ ಹಾಗಲ್ಲ. ಸತ್ಯವಾದ ಅರ್ಥ ನಾನು ಹೇಳುವೆನು ಕೇಳು. ಕರ್ಮ ಮಾಡುವವನ ಆತ್ಮನು ದೇವಲೋಕಕ್ಕೆ ಹೋಗಿ ಅಲ್ಲಿ ದೇವತ್ವವನ್ನು ಹೊಂದಿ ಶುದ್ಧನಾಗುವನು ಎಂಬಂತೆ ಅದು ಸ್ತುತಿಪರವಿರುವುದು ಎಂದು ನುಡಿಯಲು ಅವಧೂತರು, ಮಹಾವಾಕ್ಯವು ಜ್ಞಾನಕಾಂಡ ಪರವಿರುವುದು. ಅದು ಯಾವ ರೀತಿಯಿಂದಲೂ ಸ್ತುತಿಪರವಾಗಲಾರದು. ಯಾಕೆಂದರೆ ಯಾವ ವಸ್ತುವಿಗೆ ದ್ರವ್ಯ, ಗುಣ, ಕರ್ಮ, ಜಾತಿ, ಧರ್ಮ, ವರ್ಣ, ಆಶ್ರಮ ಇತ್ಯಾದಿಗಳು ಸಲ್ಲುವವೋ ಅದೇ ಸ್ತುತ್ಯವಾಗುವುದು. ಆದರೆ ಯಾವ ನಿರಾಲಂಬ, ನಿರ್ವಿಶೇಷ, ಪರಿಪೂರ್ಣವಾದ ಆತ್ಮನಿರುವನು ಅಂತವನಿಗೆ ಇದು ಸ್ತುತಿಪರವಾಗದೆ ಮುಮುಕ್ಷಿಗಳಿಗೆ ಉಪದೇಶಪರವಾಗಿರುವುದು. ಮಹಾವಾಕ್ಯವು ಸ್ತುತಿಪರವಾಗಿದ್ದು ಕರ್ಮ ಕರ್ತವ್ಯವೇ ಮುಖ್ಯವಾಗಿದ್ದರೆ ಜ್ಞಾನಿಯು ಅಧಿಕವಾಗಿ ಕರ್ಮದಲ್ಲಿ ತತ್ಪರನಾಗಬೇಕು. ಹೀಗೆ ಎಲ್ಲಿಯೂ ಕಾಣಿಸದೆ ಜ್ಞಾನಿಯು ಕರ್ಮ ತ್ಯಜಿಸಿದವನು ಇರುತ್ತಾನೆ ಅನ್ನಲು ದೀಕ್ಷಿತನು, ಹಾಗಾದರೆ ಮಹಾವಾಕ್ಯವ ಉಪಾಸನ ಪರಬಹುದು ಎಂದನ್ನಲು ಆಗ ಸಿದ್ಧರು, ಉಪಾಸನವೆಂದರೆ ಉಪಾಸನ ಮತ್ತು ಅಹಂಗ್ರಹವೆಂದು 2 ಪ್ರಕಾರ ಇರುವಾಗ ಅದು ಯಾವ ಉಪಾಸನವೂ ಆಗಲಾರದು. ಅವೆರಡು ಜ್ಞಾನಿಗೆ ಅಯೋಗ್ಯವು. ಯಾಕೆಂದರೆ ಉಪಾಸನವು ಮಾನಸ ಕರ್ಮ ಪರವಾದದ್ದು ಮತ್ತು ಶಾಸ್ತ್ರದಲ್ಲಿ ಜ್ಞಾನಿಗೆ ಕರ್ಮವು ಹೇಳಲಿಲ್ಲ. ಇದಕ್ಕೆ ಶ್ರುತ್ಯಾಧಾರವು ಕೇಳು. ನ ಕರ್ಮಣ ನ ಪ್ರಜೆಯ ನದನೇನ ತ್ಯಾಗನೈಕೇನಾಮೃತತ್ವ ಮಾನಶಃ. ಅಂದರೆ ಶಾಸ್ತ್ರೋಕ್ತ ಕರ್ಮಗಳಿಂದಲೂ ಪುತ್ರಾದಿ ಪ್ರಜೆಯಿಂದಲೂ ದ್ರವ್ಯ ಸಂಗ್ರಹದಿಂದಲೂ ಅಮೃತತ್ವ ಸಿಗಲಾರದು. ತ್ಯಾಗ ಒಂದರಿಂದಲೇ ಅದು ಪ್ರಾಪ್ತವು ಎಂದು ಹೇಳಲು ಅದು ತ್ಯಾಗಪರ ಶ್ರುತಿ ಎಂದು ದೀಕ್ಷಿತನು ಅಂದನು. ಆಗ ಸಿದ್ಧರು, ಕೇಳಯ್ಯ ದೀಕ್ಷಿತನೇ, ಅದರ ಉತ್ತರಾರ್ಧವನ್ನು ಶ್ರವಣ ಮಾಡುವುದರಿಂದ ನಿನ್ನ ಸಂಶಯ ಪೂರ್ಣ ನಿವೃತ್ತಿಯಾಗುವುದು. ಶ್ರುತಿಯು ಜ್ಞಾನದೇವತೂ ಕೈವಲ್ಯಂ ನಾಣ್ಯ ಪಂಥಾಯನಾಯ ವಿದ್ಯತೆ. ಜ್ಞಾನದಿಂದಲೇ ಕೈವಲ್ಯ ಪ್ರಾಪ್ತಿಯು, ಇದಕ್ಕೆ 2ನೇ ಮಾರ್ಗವಿರುವುದಿಲ್ಲ. ಹೀಗಿರುತ್ತದೆ. ಆದ್ದರಿಂದ ಮಹಾವಾಕ್ಯವು ಶ್ರುತಿ ಸಮ್ಮತವಾಗಿ ಜ್ಞಾನಪರವಿರುವುದು. ಒಂದು ವೇಳೆ ಅದು ಕರ್ಮಪರವಿದ್ದರೆ ಅದು ಅಣುಮಾತ್ರವಾದರೂ ಅವಿದ್ಯಾ ನಿವಾರಕವಾಗದು ಎಂದು ಅಂದದ್ದು ಕೇಳಿ ದೀಕ್ಷಿತನು ಸಮಾಧಾನಪಟ್ಟನು. 7ನೇ ದಿವಸ ಪ್ರಾತಃ ಕಾಲದಲ್ಲಿ ಸಭಾಮಂಟಪಗಳಿಗೆ ಸಿದ್ಧಮೂರ್ತಿಯು ವಿರಾಜಿಸುತ್ತಿರುವಾಗ ತೀರ್ಥರಿ ಭಟ್ಟನೆಂಬ ಬ್ರಾಹ್ಮಣನು ಬಂದು ಸಿದ್ಧರನ್ನು ಕುರಿತು, ಸ್ವಾಮಿ, ಬ್ರಹ್ಮಾತ್ಮೈಕ್ಯವೆಂಬ ವಸ್ತು ಯಾವ ಲಕ್ಷಣಗಳಿಂದ ಲಕ್ಷಿಸಲ್ಪಡುವುದು ಎಂದು ಪ್ರಶ್ನೆ ಮಾಡಲು
ಸಿದ್ಧರು ಅನ್ನುತ್ತಾರೆ. ಬ್ರಹ್ಮಾತ್ಮೈಕ್ಯತ್ವ ರೂಪನಾದ ಆತ್ಮನು ಸುಖಮಯ, ನಿತ್ಯ, ಪ್ರಕಾಶ, ವಿಭು ನಾಮರೂಪಗಳಿಗೆ ಆಧಾರ. ಬುದ್ಧಿಗೆ ಅಗೋಚರವಿದ್ದು ಬುದ್ಧಿಯನ್ನು ಪ್ರಕಾಶಿಸುವಂತವನಿದ್ದು ಶುದ್ಧ, ಅಪಾರ ಮತ್ತು ಮಹಾವಾಕ್ಯದ ಲಕ್ಷಾರ್ಥ ಮುಂತಾದ ಲಕ್ಷಣಗಳಿಂದ ಲಕ್ಷಿತನಾಗುವನು. ಸುಖ ಮಾತ್ರವೆಂದರೆ ಸುಖವು ಕ್ಷಣ ಮಾತ್ರವಾದರೂ ವಿಷಯಗಳಲ್ಲಿ ಇರುವುದು ಎಂದು ನಿತ್ಯವೆಂಬ ಲಕ್ಷಣವು ಹೇಳಲ್ಪಟ್ಟಿತು. ಆಕಾಶ, ದಿಕ್ಕಾಲ, ಮನಸಾದಿಗಳು ಸಹ ನಿತ್ಯವು, ಅಂದರೆ ಅವು ಪ್ರಕಾಶಕಗಳಲ್ಲವೆಂತ ಆತ್ಮನಿಗೆ ಪ್ರಕಾಶವೆಂಬ ಲಕ್ಷಣವು ಕೊಟ್ಟಿತು. ಸೂರ್ಯ, ಚಂದ್ರ, ಅಗ್ನಾದಿಗಳು ಪ್ರಕಾಶ ಧರ್ಮಗಳಿದ್ದವುಗಳಾದ್ದರಿಂದ ಅವುಗಳಿಂದ ವಿಲಕ್ಷಣವೆಂದು ತಿಳಿಸಲಿಕ್ಕೆ ಆತ್ಮನಿಗೆ ವಿಭು ಎಂಬ ಲಕ್ಷಣ ಹೇಳಲ್ಪಟ್ಟಿತು. ಇದರಿಂದ ಅತಿ ವ್ಯಾಪ್ತಿ ದೋಷ ಉಂಟಾಗದು. ಆದ್ದರಿಂದ ವಿಷಯ ಲಕ್ಷಣ ದೋಷಗಳನ್ನು ನಿವೃತ್ತಿಪಡಿಸಿ ವಿಷಯಗಳಿಗೆ ಆತ್ಮನು ವಿಲಕ್ಷಣನೆಂದು ತೋರಿಸುವುದಕ್ಕೆ ಹೀಗೆ ಬಹು ಲಕ್ಷಣಗಳಿಂದ ವರ್ಣಿಸಲ್ಪಡುವನು. ಇದನ್ನು ಕೇಳಿ ತೀರ್ಕಂಬಟ್ಟನು, ಆನಂದವು ಗುಣವೇನು ಎಂದು ಕೇಳಲು ಸಿದ್ಧಾರೂಢರು, ಆನಂದವು ಗುಣವಲ್ಲ, ಯಾಕೆಂದರೆ ಗುಣಗಳಿಗೆ ಅಗುಂತಕತ್ವ ನಿರ್ಯಾಣ ಇರುವುದು, ಆದರೆ ಆತ್ಮಪ್ರೇಮವು ಎಂದೂ ವಿಚ್ಛಿನ್ನವಾಗುವುದಿಲ್ಲ ಎಂದು ಪ್ರತ್ಯುತ್ತರ ಕೊಟ್ಟರು. ಆಗ ತೀರ್ಕಂಬಟ್ಟನು, ಬುದ್ಧಿಗೆ ಬ್ರಹ್ಮವು ಅವೇದ್ಯವಾದರೆ ಬ್ರಹ್ಮಾನಂದವು ಅದಕ್ಕೆ ವೇದ್ಯವಾಗದೆ ಅದರ ದುಃಖ ಹೇಗೆ ಹೋಗುವುದು ಎಂದು ಕೇಳಲು ಸದ್ಗುರುಗಳು, ನೀನು ಹೇಳುವುದು ಅಸಂಸ್ಕೃತ ಬುದ್ಧಿ ವಿಷಯದಲ್ಲಿ ಸತ್ಯವಿದೆ, ಆದರೆ ವೇದಾಂತ ಶ್ರವಣದಿಂದ ಶುದ್ಧವಾದ ಯಾವ ಬುದ್ಧಿ ಇರುವುದೋ ಅದಕ್ಕೆ ಬ್ರಹ್ಮ ಸಾಕ್ಷಾತ್ಕಾರವಾಗುವುದು. ತೊಂಪದ ಲಕ್ಷಣಗಳನ್ನು ಶೋಧಿಸುವುದರಿಂದ ಅಶುದ್ಧ ಬುದ್ಧಿಯು ಶುದ್ಧವಾಗುವುದು. ಆಮೇಲೆ ಅದು ತತ್ವ ಲಕ್ಷಣಗಳಿಗೆ ವ್ಯಾಪಿಸುವುದರಿಂದ ಅದರ ಆವರಣಗಳೆಲ್ಲ ನಾಶವಾಗುವವು. ಅದೇ ಸಮಕಾಲದಲ್ಲಿ ಆ ಬುದ್ಧಿಗೆ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ, ಅದರಿಂದ ಅದರ ದುಃಖವು ನಾಶವಾಗುವುದು ಎಂದು ಉತ್ತರ ಕೊಡಲು ತೀರ್ಕಂಬಟ್ಟನು ಸಂತೋಷಪಟ್ಟು ಸ್ವಸ್ಥಾನಕ್ಕೆ ತೆರಳಿದನು. 8ನೇ ದಿವಸ ಸಿದ್ಧ ಅವಧೂತರು ದೇವಾಲಯದಲ್ಲಿ ಕೂತಿರುವಾಗ ಒಂದು ಆಯಾಚಿತ ನೈವೇದ್ಯ ಪ್ರಾಪ್ತವಾಗಲು ಅದನ್ನು ಸೇವಿಸಿ ಜಲಪ್ರಾಶನ ಮಾಡುತ್ತಿದ್ದರು. ಆಗ ಲೌಕಿಕ ಸಂಸ್ಕಾರಿಯಾದ ಗೋವಿಂದ ಭಟ್ಟನೆಂಬುವನು ಸಿದ್ಧ ಯೋಗೀಂದ್ರನನ್ನು ಕಂಡು, ಸಿದ್ಧರೇ, ಜ್ಞಾನಿಗಾದರೂ ಕ್ಷುಧಾ ತೃಷಾದಿ ದುಃಖ ವೃತ್ತಿಗಳು ಬಾಧಿಸುತ್ತವೆ. ಜ್ಞಾನ ಸ್ಥಿತಿ ಇದ್ದಾಗ್ಯೂ ಪ್ರಾರಬ್ಧ ಭೋಗಗಳು ತ್ರಾಸ ಕೊಡುತ್ತವೆ. ಹಾಗಾದರೆ ಬ್ರಹ್ಮಾಕಾರ ವೃತ್ತಿಯಾದ ಕೂಡಲೇ ದುಃಖ ನಿವೃತ್ತಿ ಮತ್ತು ಸುಖ ಪ್ರಾಪ್ತಿ ಎಂಬ ವಚನವು ನಿಮ್ಮ ಅನುಭವದಿಂದಲೇ ಅಸಂಭವವಾಯಿತಲ್ಲ ಎಂದು ನುಡಿಯಲು ಸಿದ್ಧರು, ಬ್ರಾಹ್ಮಣನೇ, ಈ ಪ್ರಶ್ನೆಯಿಂದ ಜ್ಞಾನಿ ಎಂದು ಆತ್ಮ ಚೈತನ್ಯ ಲಕ್ಷಿಸಿ ಹೇಳುತ್ತೀಯೋ, ದೇಹವೇ ಜ್ಞಾನಿ ಎಂದು ನುಡಿಯುವೆಯೋ? ಆತ್ಮ ಚೈತನ್ಯವೆಂದರೆ ಆತ್ಮ ಚೈತನ್ಯಕ್ಕೆ ದುಃಖವಿಲ್ಲ, ಯಾಕೆಂದರೆ ಆತ್ಮನು ಷಡೂರ್ಮಿ ರಹಿತನು, ಪಂಚಕೋಶ ಮತ್ತು ದೇಹತ್ರಯಗಳಿಗೆ ಅತೀತನು. ದೇಹ ಲಕ್ಷಿಸಿ ಜ್ಞಾನಿ ಎನ್ನುವುದಾದರೆ ಆತ್ಮಜ್ಞಾನಿಗೆ ದೇಹ ಧರ್ಮಗಳಿಲ್ಲ. ದೇಹವು ಪ್ರಾರಬ್ಧದ ಅಧೀನವಿದ್ದು ಚೈತನ್ಯಕ್ಕೆ ಅದರ ಸುಖ ದುಃಖಗಳು ಹತ್ತಲಾರವು. ದೇಹ ಧರ್ಮಗಳು ಮೊದಲು ಮುಮುಕ್ಷು ದಶ ಬಂದಾಗಲೇ ತಿರಸ್ಕರಿಸಲ್ಪಟ್ಟಿರುತ್ತವೆ. ಆಮೇಲೆ ಆತ್ಮರೂಪನಾದ ಜ್ಞಾನಿಗೆ ದೇಹ ಧರ್ಮಗಳಿವೆ ಎಂದು ಹೇಗೆ ಹೇಳುವಿ ಎಂದು ಕೇಳಲು ಗೋವಿಂದ ಭಟ್ಟನು ನಮ್ರ ಭಾವದಿಂದ ಸಿದ್ಧ ಸದ್ಗುರುಗಳಿಗೆ ನಮಸ್ಕರಿಸಿ ಅನ್ನುತ್ತಾನೆ, ಮಹಾನುಭಾವರೇ, ದೇಹಾತ್ಮ ಭಾವವುಳ್ಳ ಲೌಕಿಕರಾದ ನಾವು ವೇದಾಂತ ಶಾಸ್ತ್ರ ಭಾಷಣವನ್ನು ತಿಳಿಯಲಾರೆವು. ನಿಮ್ಮ ದರ್ಶನದಿಂದಲೇ ನಾನು ಕೃತ್ಯನಾದೆನು, ನನಗೆ ವಿಚಾರ ಶಕ್ತಿ ಇಲ್ಲ ಎಂದು ನುಡಿದು ಪುನಃ ದಂಡವತ ನಮಸ್ಕಾರ ಮಾಡಿ ಗೋವಿಂದ ಭಟ್ಟನು ಹೊರಟು ಹೋದನು. 9ನೇ ದಿವಸ ಒಬ್ಬ ಸ್ತ್ರೀಯು ಸಿದ್ಧರಿದ್ದಲ್ಲಿಗೆ ಬಂದು ಕೈ ಜೋಡಿಸಿ, ಹೇ ಸ್ವಾಮಿ, ನಾನು ದೀನಳು, ಅಜ್ಞಾನಿಯೂ ಇದ್ದೇನೆ. ನಾನು ಏನು ಮಾಡುವುದರಿಂದ ನಾನು ಧನ್ಯಳಾಗುವೆನು? ಈ ಸುಪಂಥವನ್ನು ನನಗೆ ದಯಮಾಡಿ ತೋರಿಸಿರಿ ಎಂದು ಕೇಳಲು ಸಿದ್ಧನಾಥರು ಆ ಸ್ತ್ರೀಗಳನ್ನು ಕುರಿತು, ತಾಯಿ, ಉಷಾಕಾಲದಲ್ಲಿ ಎದ್ದು ಯಥಾರೀತಿ ಸ್ನಾನ ಮಾಡಿ ಆಮೇಲೆ ವಿಭೂತಿ ರುದ್ರಾಕ್ಷ ಧಾರಣ ಮಾಡಬೇಕು. ಅಂಗನ್ಯಾಸ ಕರನ್ಯಾಸಾದಿಗಳನ್ನು ಮಾಡಿ ಸ್ವಸ್ಥ ಚಿತ್ತದಿಂದ ಮಾನಸ ಪೂಜೆಯನ್ನು ಗೈದು ಪಂಚಾಕ್ಷರಿ ಜಪವನ್ನು ಮಾಡತಕ್ಕದ್ದು. ಈ ಪ್ರಕಾರ ನಿತ್ಯದಲ್ಲಿಯೂ ನೀನು ಆಚರಿಸುವುದಾದರೆ ನಿಶ್ಚಯವಾಗಿ ಮುಕ್ತಳಾಗುವಿ ಎಂದು ಅಂದದ್ದು ಕೇಳಿ ಆಕೆಯು ಸಂತುಷ್ಟಳಾಗಿ ಸದ್ಗುರುಗಳಿಗೆ ನಮನ ಮಾಡಿ ಹೊರಟು ಹೋದಳು. ಈ ಪ್ರಕಾರ ಸಿದ್ಧಾರೂಢರು ಅಲ್ಲಿ 9 ದಿವಸ ಸತ್ಪುರುಷರು ಸಂಗತಿಯಲ್ಲಿ ಕಳೆದು ಅಲ್ಲಿಂದ ಮುಂದೆ ತೀರ್ಥಾಟನಕ್ಕೆ ಹೊರಟರು. ಹೋಗುವಾಗ ಆ ಗ್ರಾಮದ ಜನರೆಲ್ಲರೂ ಸಿದ್ಧರನ್ನು ಉತ್ಸಾಹದಿಂದ ಗ್ರಾಮೋಲ್ಲಂಘನೆ ಮಾಡಿಸಿ ಹಿಂತಿರುಗಿದರು. ಸಿದ್ಧರು ಚೋಟಾನಾರಾಯಣನ ದರ್ಶನ ತಕ್ಕೊಂಡು ಮಹಾದೇವರ ಅಧಿಷ್ಠಾನವಾದ ಸುಂದರ ದೇವಾಲಯಗಳನ್ನು ಕಂಡು ಮುಂದೆ ಟಸ್ಕರ ಮಸ್ಕರ ಸ್ಥಾನಗಳನ್ನು ನೋಡಿದರು. ತಿರುವಟಾರದಲ್ಲಿ ಕೃಷ್ಣಮೂರ್ತಿಯನ್ನು, ಪದ್ಮನಾಭಪುರದಲ್ಲಿ ಅನಂತಶಾಹಿಯನ್ನು ಪೂಜಿಸಿದರು. ಅಲ್ಲಿ ಬ್ರಾಹ್ಮಣ ಭೋಜನ ನಡೆಯುವಾಗ ಸಿದ್ಧರು ಅವರ ನಡುವೆ ಹೋಗಿ ಕೂಡಲು 4 ಮಂದಿ ಬ್ರಾಹ್ಮಣರು ಮಹಾತ್ಮರ ಹತ್ತಿರ ಬಂದು, ಎಲ್ಲೋ ನಿನ್ನ ದೇಹದಲ್ಲಿ ಶೂದ್ರ ಚಿಹ್ನೆಗಳು ಕಾಣಿಸುತ್ತವೆ, ನೀನು ಹೇಗೆ ಬ್ರಾಹ್ಮಣ ಪಂಕ್ತಿಯಲ್ಲಿ ಬಂದು ಕೂತಿರುವಿ ಎಂದು ಕೇಳಲು ಸಿದ್ಧಾರೂಢರು, ನಿಮಗೆ ಬ್ರಹ್ಮಚಿಹ್ನೆಗಳು ಕಾಣಿಸುವುದಿಲ್ಲವಲ್ಲ ಎಂದು ಅಂದದ್ದಕ್ಕೆ ಅವರು, ನೀನು ಬ್ರಾಹ್ಮಣ ಇದ್ದೀಯೆಂದರೆ ನಿನ್ನ ಶಿಖಾ ಸೂತ್ರಗಳೆಲ್ಲಿ ಎಂದು ಕೇಳಿದರು. ಆಗ ಸಿದ್ಧ ಅವಧೂತರು ಆ ಕರ್ಮರಿಗೆ
ಹೇಳಿದ್ದೇನೆಂದರೆ ಅಶಿಕಾ ಅಯಜ್ಞೋಪವೀತ ಯತಿಕ್ಯಾದೃಚ್ಛಿಕೋ ಭವೇತ್, ಅಂದರೆ ಶಿಖಾ ಯಜ್ಞೋಪವೀತಗಳಿಲ್ಲದೆ ಯತಿಯು ಇಚ್ಛಾರಹಿತನಾಗಿರತಕ್ಕದ್ದು ಎಂದು ನುಡಿಯಲು ಆ ಬ್ರಾಹ್ಮಣರು ಎಲ್ಲೋ ಯತಿ ಚಿಹ್ನೆಗಳಾದ ದಂಡಾದಿಗಳಾದರೂ ಕಾಣಿಸುವುದಿಲ್ಲವಲ್ಲ ಎಂದು ಅಂದದ್ದಕ್ಕೆ ಅವಧೂತರು ಜ್ಞಾನವೇ ನಮ್ಮ ದಂಡವು, ಸಮತೆಯೇ ಕಂತೆ, ವೈರಾಗ್ಯವು ಭಸ್ಮ ಗುಟಿಕೆಗೂ ಮತ್ತು ತತ್ವ ವಿವೇಚನೆಯೇ ನಮ್ಮ ಕಮಂಡಲ ಎಂದು ಉತ್ತರ ಕೊಡಲು ಆ ಬ್ರಾಹ್ಮಣರು ಚಕಿತರಾಗಿ ಈತನು ಬ್ರಹ್ಮಜ್ಞಾನಿ ಇರುವನು, ಈತನಿಗೆ ಅವಶ್ಯವಾಗಿ ಭೋಜನವನ್ನು ನೀಡಬೇಕು ಎಂದು ಅಂದುಕೊಂಡರು. ಯಾಕೆಂದರೆ ಅತಿಥಿಯು ವೈಶ್ವಾನರ ರೂಪದಿಂದಿರುವನು, ಅವನನ್ನು ತೃಪ್ತಿಪಡಿಸುವುದರಿಂದ ಗೃಹಸ್ಥನಿಗೆ ಸರ್ವ ಕಾಮಾಪ್ತಿಯು, ಅತಿಥಿಯನ್ನು ಹೊರಡಿಸಿದರೆ ಸರ್ವ ಸಂಪತ್ತಿಯನ್ನು ಆತನು ಸುಟ್ಟು ಬಿಡುವನು. ಭೋಜನವನ್ನು ತೀರಿಸಿ ಸಿದ್ಧನಾಥರು ಜನಾರ್ದನ ಕ್ಷೇತ್ರಕ್ಕೆ ಹೋಗಿ ಪರ್ವತಾಗ್ರದಲ್ಲಿ ಸ್ವಾಮಿಯ ಆಚಮನ ಮುದ್ರೆಯನ್ನು ಕಂಡು ಜ್ಞಾನಿಗೆ ಸರ್ವ ಜಗತ್ತು ಚುಲಕಪ್ರಾಯವೆಂದು ತಿಳಿದು ಅಲ್ಲಿಂದ ಹೊರಟರು. ಸಿದ್ಧರು ಶ್ರೀ ಕೃಷ್ಣನಾಥನ ದರ್ಶನ ದೆಸೆಯಿಂದ ಉಡುಪಿ ಕ್ಷೇತ್ರಕ್ಕೆ ಹೋದರು. ಅಲ್ಲಿ ಶ್ರೀ ಕೃಷ್ಣ ಮೂರ್ತಿಯನ್ನು ಕಂಡು ಈತನು ಬ್ರಹ್ಮರೂಪಿ ಕ್ಷೇತ್ರಜ್ಞನು, ಸರ್ವ ಕ್ಷೇತ್ರಗಳಲ್ಲಿ ವ್ಯಾಪಿಸಿರುವನು, ಸೃಷ್ಟಿ ಜ್ಞಾನವನ್ನೆಲ್ಲ ಆಕರ್ಷಣ ಮಾಡುವಂತವನಾದ್ದರಿಂದ ಈತನಿಗೆ ಕೃಷ್ಣನೆಂದು ಹೆಸರು. ಹೀಗೆಂದುಕೊಂಡು ಸಿದ್ಧಯತಿಗಳು ಕ್ಷಣ ಮಾತ್ರ ಸಮಾಧಿಯಲ್ಲಿದ್ದು ಆಮೇಲೆ ಎದ್ದು ಮುಂದಕ್ಕೆ ನಡೆದರು. ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದಳು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವ ಈ 6ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣಾರವಿಂದಗಳಲ್ಲಿ ಅರ್ಪಿಸಿರುವನು. ಓಂ ತತ್ಸತ್. ಜಯ ಜಯ ಮಂಗಳ ಜಯ ಶುಭ ಮಂಗಳ ಸದ್ಗುರು ಸಿದ್ಧಾರೂಢರಿಗೆ, ಸದ್ಗುರು ಸಿದ್ಧ